ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ತೋಟಯ್ಯ. ಡಿಸೆಂಬರ್ 2ರಂದು ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ಆಗಮಿಸುವ ಹಿನ್ನೆಲೆಯಲ್ಲಿ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ನಡೆಯುತ್ತಿದೆ. ಡಿಸಿ ಶುಭಾ ಕಲ್ಯಾಣ್ ಅವರ ನೇತೃತ್ವದಲ್ಲಿ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಯುತ್ತಿದ್ದು, ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಕ್ಕೆ ತಾಲೂಕುಗಳಿಂದ ಸಾವಿರಾರು ಜನ ಬರುವ ಸಾಧ್ಯತೆ ಇದೆ. ಬಿಗಿ ಭದ್ರತೆಗೆ ಬೇಕಾದ ಪೂರ್ವ ತಯಾರಿಗಳೆಲ್ಲ ನಡೆಯುತ್ತಿದ್ದು, ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಿಎಂ, ಡಿಸಿಎಂ, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಹಕಾರಿ ಸಚಿವರ ಕಟೌಟ್ಗಳು ತಲೆ ಎತ್ತಿ ನಿಂತಿವೆ. ಕೇಂದ್ರದ ಯೋಜನೆಗಳು ಹಾಗೂ ಮೈನ್ಸ್ನಲ್ಲಿ ಬಂದಿರುವ ಅನುದಾನದ ಯೋಜನೆಗೆ ಶಂಕುಸ್ಥಾಪನೆ ಮಾಡುತ್ತಿದ್ದಾರೆ ಹೊರತು ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಿಸಿರುವ ಯಾವ ಯೋಜನೆಯ ಶಂಕುಸ್ಥಾಪನೆ ಮಾಡುತ್ತಿಲ್ಲ. ಡಿಸೆಂಬರ್ 2ರಂದು ತುಮಕೂರಿಗೆ ಸಿಎಂ ಸಿದ್ದರಾಮಯ್ಯ ಬರುತ್ತಿರುವುದು ರಾಜಕೀಯ ಲಾಭಕ್ಕೆ ಎಂದು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಸೆಂಬರ್ 2ರಂದು ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ಆಗಮಿಸಿ ವಿವಿಧ ಕಾಮಗಾರಿ ಉದ್ಘಾಟಿಸಲಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ನಗರದ ಸಮೃದ್ಧಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸರ್ಕಾರದ ವಿರುದ್ಧ ಹರಿಹಾಯ್ದರು. 2024 ಏಪ್ರಿಲ್ನಲ್ಲಿ ಮಧುಗಿರಿ ಹಾಗೂ ಕೊರಟಗೆರೆ ಅಂತರ್ಜಲ ವೃದ್ಧಿಗೆ 285 ಕೋಟಿ ರೂಪಾಯಿ ವೆಚ್ಚದಲ್ಲಿ 62 ಕೆರೆಗಳ ವೃದ್ಧಿಗೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದಾರೆ. ಆಗಸ್ಟ್ನಲ್ಲಿ ಗೆಜೆಟ್ ಆಗಿದೆ. ಈ ಯೋಜನೆಯಿಂದ 68 ಕೆರೆಗೆ ಎತ್ತಿನ ಹೊಳೆ ನೀರು ಬರುತ್ತದೆ. ಈ ಕಾಮಗಾರಿಗೆ ಗುದ್ದಲಿ ಪೂಜೆ ಇಲ್ಲ. ರಾಜಣ್ಣನವರ ಕ್ಷೇತ್ರ ಮಧುಗಿರಿಯಲ್ಲಿ ಅಂತರ್ಜಲ ವೃದ್ಧಿಗೆ 45 ಕೆರೆಗಳಿಗೆ 268 ಕೋಟಿ ಜೂನ್ನಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದೆ. 5 ತಿಂಗಳಾದರೂ ಟೆಂಡರ್ ಕರೆದು ಗುದ್ದಲಿ ಪೂಜೆ ಮಾಡಿಲ್ಲ. ನಮ್ಮ ಕಾಲದ ಕೋರಾ ಬೆಳ್ಳಾವಿ ಕೆರೆಗೆ 256 ಕೋಟಿ ಕೊಟ್ಟಿರುವುದಕ್ಕೂ ಟೆಂಡರ್ ಕರೆದು ಗುದ್ದಲಿ ಪೂಜೆ ಮಾಡಿಲ್ಲ. ಗ್ರಾಮಾಂತರ ಭಾಗದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡ್ತಾರಂತೆ. ತುಮಕೂರಿನ ರೈತರ ಮಕ್ಕಳಿಗೆ ಅದು ಪ್ರಯೋಜನವಿಲ್ಲ. ಅದರ ಬದಲು ಅದೇ ಜಾಗದಲ್ಲಿ ಕೈಗಾರಿಕೆ ತಂದಿದ್ದರೆ 500 ಜನಕ್ಕೆ ಕೆಲಸ ಸಿಗುತ್ತಿತ್ತು. ತುಮಕೂರಿಗೆ ಎತ್ತಿನ ಹೊಳೆ ಹಾಗೂ ಭದ್ರಾ ಯೋಜನೆ ತಂದು ತುಮಕೂರಿಗೆ ಬರಬೇಕಿತ್ತು. ಕೇಂದ್ರ ಹಾಗೂ ಮೈನ್ಸ್ನಲ್ಲಿ ಬಂದಿರುವ ಅನುದಾನದ ಯೋಜನೆಯ ಶಂಕುಸ್ಥಾಪನೆಗೆ ಸಿಎಂ ಸಿದ್ದರಾಮಯ್ಯ ಅವರು ತುಮಕೂರಿಗೆ ಬರುತ್ತಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುರೇಶ್ ಗೌಡ ಆರೋಪಗಳ ಸುರಿಮಳೆಗೈದಿದ್ದಾರೆ. ಇದರಲ್ಲಿ ನನಗೆ ಹೊಸದೇನು ಸಿದ್ದರಾಮಯ್ಯನವರು ಬಡ್ಜೆಟಲ್ಲಿ ಹೋದ ವರ್ಷದ ಬಡ್ಜೆಟಲ್ಲಿ ಈ ವರ್ಷದ ಬಡ್ಜೆಟಲ್ಲಿ ಕಾಣಿಸಿರೋದು ಒಂದು ಕೂಡ ಅಭಿವೃದ್ಧಿ ಕೆಲಸಗಳಿಲ್ಲ. ಇನ್ನೊಂದು ನನ್ನ ಕ್ಷೇತ್ರದಲ್ಲಿ ಯಾವುದು ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಮ್ಮು, ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಮನ್ನು ಉದ್ಘಾಟನೆ ಮಾಡೋದನ್ನು ನೋಡಿದ್ದೇನೆ. ಅದು 150 ಕೋಟಿ ಅಂತ ಹೇಳಿದರೆ ಅದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕಟ್ತಾರೆ. ಭೂಮಿ ಅವರಿಗೆ ಕೊಟ್ಟಿದ್ದಾರೆ KDB ಅವರು. ಅದರಿಂದ ಭೂಮಿ ಕೊಟ್ಟರೆ ರೈತರ ಮಕ್ಕಳಿಗೂ ಅಲ್ಲಿ ಕ್ರಿಕೆಟ್ ಆಡೋಕ್ಕೆ ಬಿಡಲ್ಲ. ಅಲ್ಲಿ ರೈತರ ಮಕ್ಕಳು ಕ್ರಿಕೆಟ್ ಆಡಲ್ಲ. ರೈತರ ಮಕ್ಕಳು KSCL ಹೋಗಿ ಸ್ಪರ್ಧೆ ಮಾಡೋಲ್ಲ. 11 ಜನ ಯಾರೋ ನ್ಯಾಷನಲ್ ಲೆವೆಲಲ್ಲಿ ಟೀಮ್ಗಳಿರ್ತವೆ. ಅದರಿಂದ KSC ಅವ್ರಿಗೆ ಅನುಕೂಲನೇ ಹೊರತು ಅಲ್ಲಿ ರೈತರ ಮಕ್ಕಳಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ಅದ್ರ ಬದಲು 40 ಎಕರೆ ಒಳಗಡೆ ಯಾವ್ದಾರು ಒಂದು ಇಂಡಸ್ಟ್ರಿ ತಂದರೆ ಒಂದು ರೈತರ ಮಕ್ಕಳು ಜಮೀನು ಕಳ್ಕೊಂಡವ್ರಿಗೆ ಒಂದು 500 ಉದ್ಯೋಗನಾದ್ರು ಸಿಗ್ತಾ ಇತ್ತು. ಅದರಿಂದ ಇವತ್ತಿನ ಈ ಒಂದು ತುಮಕೂರಿನಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ತುಮಕೂರು ಯೂನಿವರ್ಸಿಟಿ ಇದೆ. ಅದು ಪರಮೇಶ್ವರ್ ಅವರು ಶಿಕ್ಷಣ ಸಚಿವರಾಗಿದ್ದಾಗ 2004ರಲ್ಲಿ ತಂದರು. ತಂದ ಮೇಲೆ ಅದಕ್ಕೆ ಜಾಗನೂ ಇರಲಿಲ್ಲ, ಅಪ್ಪನೂ ಇರಲಿಲ್ಲ, ಅಮ್ಮನೂ ಇರಲಿಲ್ಲ. ಯೋಜನೆ ತಂದುಬಿಟ್ರು ಅದನ್ನು. ಇವತ್ತು ನಾವು ಅದಕ್ಕೆ ಸುಮಾರು 350 ಎಕರೆ ನಮ್ಮ ನಾಗವಲಿ ಹತ್ರ ತಿಮ್ಸಂದ್ರ ಸರ್ವೆ ನಂಬರಲ್ಲಿ ಕೊಡಿಸಿದ್ದೇವೆ. ನಮ್ಮ ಸರ್ಕಾರ ಇದ್ದಾಗ 2000 ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು
100 ಕೋಟಿ ರೂಪಾಯಿಯನ್ನು ಆ ಒಂದು ಯೂನಿವರ್ಸಿಟಿ ಕೊಟ್ಟಿರೋದ್ರಿಂದ ಇವತ್ತು ಆ ಬಿಲ್ಡಿಂಗು ಸಂಪೂರ್ಣ ಆಗಿದೆ. ನಾನು ಶಾಸಕನಾಗಿದ್ದಾಗ ಸ್ಥಳ ಕೊಡಿಸಿರೋದ್ರಿಂದ ಮತ್ತು ಎರಡೂ ಕಂಪ್ಲೀಟ್ ಆಗಿದೆ. ಅದನ್ನು ಕೂಡ ಇಲ್ಲಿ ಉದ್ಘಾಟನೆ ಒಳಗಡೆ ಇಲ್ಲ. ಅದಕ್ಕೊಂದು ರಸ್ತೆ ಬೇಕು ಅಂತ ಕೂಡ ವಿನಂತಿ ಮಾಡಿದೆ. ಅದಕ್ಕೆ ಮೇಯ್ನ್ ಒಂದು ಯೂನಿವರ್ಸಿಟಿಗೆ ರಸ್ತೆ ಬೇಕು, ಅದಕ್ಕೂ ಏನಾದರೂ ಹಣ ಕೊಟ್ಟಿದ್ದಾರಾ ಅಂತ ಇಲ್ಲಿ ಹುಡುಕ್ದೆ ಇಲ್ಲಿ, ಅದು ಕೂಡ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ಬೆಳ್ಳಾವಿ ಮತ್ತು ಕೋರ, ಪರಮೇಶ್ವರ ಕ್ಷೇತ್ರ ಕೋರ ಬರುತ್ತೆ, ಬೆಳ್ಳಾವಿ ಕ್ಷೇತ್ರ ತುಮಕೂರು ಗ್ರಾಮಾಂತರಕ್ಕೆ ಬರುತ್ತೆ. ಅದರಡಿ ಇನ್ನೊಂದು 2 ಕೆರೆಗಳು, ಒಂದು ಬುಕ್ಕಾಪಟ್ಟಣ ಸಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಒಂದು ಕೆರೆ ಅಗ್ರಹಾರ ಕೆರೆ, ಕಳ್ಳಂಬೆಳ್ಳ ಹೋಬಳಿಯ ಕೆರೆಗಳು, ಗುಬ್ಬಿ ತಾಲೂಕಿನ ಕುರುಬರಳ್ಳಿ ಕೆರೆ. ಇದು ನಮ್ಮ ಸರ್ಕಾರ ಇದ್ದಾಗ ಆಡಳಿತ ಅನುಮೋದನೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕೊಟ್ಟಿದ್ದರು 256 ಕೋಟಿ. ಇದಕ್ಕಾರು ಏನಾದ್ರು ಶಂಕುಸ್ಥಾಪನೆ ಮಾಡ್ತಾರೆ ಅಂತ ನೋಡಿದ್ರು. ಸುಮಾರು ಇದರಲ್ಲಿ ಒಂದು 50 ಕೆರೆಗಳಿಗೆ ನೀರು ಕುಡಿಸುವಂಥದ್ದು, 58 ಕೆರೆಗಳಿಗೆ ನೀರನ್ನು ಹಾಯಿಸುವಂಥದ್ದು ಒಂದು ಅಪ್ರೂವಲ್ ಆಗಿತ್ತು ಎತ್ತಿನ ಹೊಳೆ ಯೋಜನೆಯಿಂದ. ನೀರಾವರಿ ಯೋಜನೆ ಬಹಳ ಮುಖ್ಯವಾದ ಒಂದು ಯೋಜನೆ. ಅಂದರೆ ಕೋರ ಮತ್ತು ಬೆಳ್ಳಾವಿ ಮತ್ತು ಬುಕ್ಕಾಪಟ್ಟಣ, ಕಳ್ಳಂಬೆಳ್ಳ ಮತ್ತು ಗುಬ್ಬಿ ತಾಲೂಕಿನ ಕುರುಬರಳ್ಳಿ ಕೆರೆ, ಇಷ್ಟು ಕೆರೆಗಳಿಗೆ ಸುಮಾರು 50 ಕೆರೆಗಳಿಗೆ ಹೇಮಾವತಿ ಎತ್ತಿನೊಳೆ ನೀರನ್ನು ಹರಿಸುವಂಥ ಯೋಜನೆ. ಇದಕ್ಕೂ ಕೂಡ ಶಂಕುಸ್ಥಾಪನೆ ಇಲ್ಲ, ಇದ್ರ ಬಗ್ಗೆ ಆಡಳಿತಾತ್ಮಕ ಅನುಮೋದನೆಯೂ ಕೂಡ ಇಲ್ಲ. ಇನ್ನು 3ನೇದು ಮಧುಗಿರಿ ಮತ್ತು ಕೊರಟಗೆರೆ, ಇಬ್ಬರು ನಮ್ಮ ಜಿಲ್ಲೆಯಲ್ಲಿ ಮಿನಿಸ್ಟರ್ ಇದ್ದಾರೆ. ನಾವು ಬಹಳ ಸಂತೋಷಪಟ್ಟು ಅವರಿಬ್ಬರು ಮಿನಿಸ್ಟರ್ ಆದಾಗ ಸೀನಿಯರ್ಗಳು ನಮ್ಮ ಪರಮೇಶ್ ಸಾಹೇಬರು ಮತ್ತು ರಾಜಣ್ಣ ಸಾಹೇಬರು, ಅವರಿಗೆ ಒಂದು ಎತ್ತಿನೊಳೆಯಿಂದ ವಾಟರ್ ಅಲೋಕೇಶನ್ ಆಗಿತ್ತು ಮಧುಗಿರಿ ಮತ್ತು ಕೊರಟಗೆರೆಗೆ. ಸುಮಾರು ಒಂದು ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ 285 ಕೋಟಿನ. ಕೊರಟಗೆರೆ ತಾಲೂಕಿನ ಅಂತರ್ಜಲ ವೃದ್ಧಿಗೆ 62 ಕೆರೆಗಳಿಗೆ. ಯಾವತ್ತು ಕೊಟ್ಟಿದ್ದಾರಪ್ಪ ದಿನಾಂಕ ಅಂತ ಹೇಳಿದ್ರೆ 4/1/2024ರಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಒಂದು ಗೆಜೆಟ್ ಕೂಡ ಆಗಿದೆ ರಾಜ್ಯಪಾಲರು 22/7/2024. ಅಂದರೆ ಸುಮಾರು 285 ಕೋಟಿ ಇದು ಆದರೆ ಕೊರಟಗೆರೆಯಲ್ಲಿ 68 ಕೆರೆಗೆ ಹೇಮಾವತಿ ನೀರು ಬರುತ್ತೆ, ಎತ್ತಿನೊಳೆ ನೀರು ಬರುತ್ತೆ. ಇದ್ರ ಬಗ್ಗೆನೂ ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. 2ನೇದು ಮಧುಗಿರಿಯಲ್ಲಿ ರಾಜಣ್ಣವರಿರುವಂಥ ಕ್ಷೇತ್ರ, ಅಲ್ಲಿ ಕೂಡ ಅಂತರ್ಜಲ ವೃದ್ಧಿಗೆ 45 ಕೆರೆಗಳಿಗೆ ಸರ್ಕಾರ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದೆ. ಸುಮಾರು 268 ಕೋಟಿ. ದಿನಾಂಕ 4/1/2024ರಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದೆ. ಗೆಜೆಟ್ ಬಂದು 23/7/2024 ಆಗಿದೆ ಗೆಜೆಟ್. ಅಂದರೆ ಜೂನ್ ತಿಂಗಳಲ್ಲಿ ಆಗಿದೆ. ಜೂನ್ ತಿಂಗಳಲ್ಲಿ ಆಗಿರೋದು ಈಗಾಗಲೇ ಡಿಸೆಂಬರ್ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಜೂನ್ ಅಂತ ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 5 ತಿಂಗಳಾದರೂ ಕೂಡ ಇದಕ್ಕೆ ಟೆಂಡರ್ ಕರೆದು ಗುದ್ಲಿ ಪೂಜೆ ಮಾಡುವುದಾಯಿತು. ಇದಕ್ಕೆ ಗುದ್ಲಿ ಪೂಜೆ ಕೊರಟಗೆರೆಗೂ ಇಲ್ಲ, ಮಧುಗಿರಿಗಿಲ್ಲ. ನಮ್ಮ ಕಾಲದಲ್ಲಿ ಕೋರ ಮತ್ತು ಬೆಳ್ಳಾವಿ ಕೆರೆಗೆ 256 ಕೋಟಿ ಕೊಟ್ಟಿರೋದನ್ನು ಕೂಡ ಇಲ್ಲಿವರೆಗೂ ಕೂಡ ಟೆಂಡರ್ ಕರೆದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತಾ ಇದ್ದೇನೆ, ಕೊನೆ ಪಕ್ಷ ಎತ್ತಿನೊಳೆ ನೀರಾದ್ರೂ ಈಗ ಯಾವ್ಯಾವುದಕ್ಕೆ ಇದೆ ಅಲೋಕೇಶನು, ಅಲ್ಲಿಗಾದರೂ ಯಾವತ್ತು ತರ್ತೀರಾ ಅಂತ ಕೂಡ ಅವ್ರು ಹೇಳೋದಕ್ಕೆ ಏನೂ ಇಲ್ಲ. ಎತ್ತಿನೊಳೆ ತಂದು ಇಲ್ಲಿ ಬಂದು ಪೂಜೆ ಮಾಡಿದರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಕ್ರಿಕೆಟ್ ಸ್ಟೇಡಿಯಂ ಅಂತೆ, ಅದು ಯಾರು ಬಡವ್ರ ಮಕ್ಕಳಿಗೆ ಏನಾಗುತ್ತೆ, ರೈತರ ಮಕ್ಕಳಿಗೆ ಏನಾಗುತ್ತೆ ಅದರಿಂದ ಸ್ಟೇಡಿಯಮಿಂದ? ಯಾರೋ ಶ್ರೀಮಂತರು ಕ್ರಿಕೆಟ್ ಆಡೋವಂಥವ್ರು, ಕ್ರಿಕೆಟ್ ಬೆಟ್ ಆಡೋವಂಥವ್ರಿಗೆ ಏನೋ ಅನುಕೂಲ ಆಗ್ಬೋದು. ಅದು ನಮಗೆ ಅದರಿಂದ ಈ ಕ್ಷೇತ್ರದಲ್ಲಿ ಯಾವುದೇ ರೈತರಿಗೆ ಸಂಬಂಧಪಟ್ಟಂಥ ಒಂದು ಕನೆಕ್ಟಿವಿಟಿ ಇತ್ತದು. ನಾವು ಅಂದ್ಕೊಂಡಿದ್ದೋ ರೈತರಿಗೆ ಆ ಕಂಪನಿಯವನು ಒಳ್ಳೆಯ ಒಂದು ರೈತರಿಗೆ ಸ್ಟೋರೇಜ್ ಮಾಡಿಕೊಡ್ತಾನೆ ಟೊಮೊಟೊ ತರಕಾರಿಗಳನ್ನ ನೆಡೋದಕ್ಕೆ ಅಂತೇಳಿ ನಾವು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದು. ಪ್ರಯೋಜನ ಆಗೋದು ಬಿಡೋದು ಆ ಕಂಪನಿಗಳು ನಡೆಸುವಂಥ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮ್ಯಾಚ್ ಆಡಿ ಬರ್ತಾರೆ ಎಲ್ಲರೂ, ಇಡೀ ದೇಶದಲ್ಲಿರೋರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋರು. ತರಬೇತಿ ಯಾರಿಗೆ ಕೊಡ್ತಾರೆ? ಇಡೀ ದೇಶದಲ್ಲಿರೋ ತರಬೇತಿ ಕೊಡ್ತಾರಪ್ಪ. ನಮ್ಮ ಮಕ್ಕಳು ಕೊಡ್ತಾರ? ತುಮಕೂರು ಜಿಲ್ಲೆ ಮಕ್ಕಳಿಗೆ ಏನಾರು? ನಾನು KSE ಅವರಿಗೆ KSE ಡಿಮ್ಯಾಂಡ್ ಮಾಡ್ತೀನಿ, ನೀವು ಅಂತಾರಾಷ್ಟ್ರೀಯ ಸ್ಟೇಡಿಯಮಲ್ಲಿ ಕಟ್ಕೊಳ್ರಿ. ತುಮಕೂರು ಜಿಲ್ಲೆಯವ್ರಿಗೆ ಸಪ್ರೇಟ್ ಕೇಳ್ರಿ ತುಮಕೂರು ಜಿಲ್ಲೆಯಲ್ಲಿರುವಂಥ ಕ್ರಿಕೆಟ್ ಆಡುವಂಥ ಪ್ರೇಮಿಗಳಿಗೆ ಒಂದು ಸಪ್ರೇಟ್ ಪಿಚ್ಚನ್ನು, ಸಪ್ರೇಟ್ ಮೈದಾನವನ್ನು ಮಾಡಿಕೊಡಿ. ನಂದೇನು ವಿರೋಧ ಇಲ್ಲ, ನಾನೇನು ಅದನ್ನು ಸ್ಟೇಡಿಯಂ ವಿರೋಧ ಮಾಡ್ತೀನಿ ಅಂತ ಅಲ್ಲ. ನಾನು ನನ್ನ ಅಭಿಪ್ರಾಯವನ್ನು, ನನ್ನ ಸಜೆಷನನ್ನು ಸರ್ಕಾರಕ್ಕೆ ಕೊಡ್ಬೋದು. ನಾನು ಸರ್ಕಾರ ಮಾಡ್ತೀನಿ ಅಂದರೆ ಮಾಡೇ ಮಾಡ್ತಾರೆ, ಮಾಡಬೇಡ ಅಂತ ನಾನು ಹೇಳೋಕ್ಕೇನು? ಪೂಜೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಸ್ಟೇಡಿಯಂ. ಇದು ಕಾಂಗ್ರೆಸ್ ಏನೂ ಇಲ್ಲ, ಇದು ಮೈನ್ಸಲ್ಲಿ ಕಲೆಕ್ಷನ್ ಆಗಿರುವಂಥ ರಾಯಲ್ಟಿ ಹಣದಲ್ಲಿ ಒಂದಷ್ಟು ಗುದ್ಲಿ ಪೂಜೆ ಮಾಡ್ತಾವ್ರೆ. ಸಿದ್ದರಾಮಯ್ಯನವರು ತುಮಕೂರು ಜಿಲ್ಲೆಗೆ ಬರ್ತಿದ್ದಾರೆ. ಯಾವುದೇ ಎತ್ತಿನೊಳೆ ನೀರಾವರಿ ಯೋಜನೆ ಆಗಲಿ, ಭದ್ರಾ ಮೇಲ್ದಂಡೆಯ ಸಿರಾ ಭಾಗದಲ್ಲಿ ಮತ್ತು ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ನೀರಾವರಿ ಯೋಜನೆಗಳಾಗಲಿ ಯಾವುದೇ ಯೋಜನೆಗಳಿಲ್ಲ. ಇದು ಅದು ನಮ್ಮ ಬಡ್ಜೆಟಲ್ಲಿ, ನಮ್ಮ ಸರ್ಕಾರ ಹೇಳಿರುವಂಥ ಬಡ್ಜೆಟಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ನಾನು ಸೋಮಣ್ಣ ಅವ್ರಿಗೂ ಹೇಳಿದ್ದೇನೆ, ಗೋವಿಂದ ಕಾರಜೋಳ ಅವರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ. ರಾಜ್ಯ ಸರ್ಕಾರ ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡೋದಿಷ್ಟೇ, DK ಶಿವಕುಮಾರ್ಗೆ
ಹೊಡೆದಾಡ್ಕೊಂಡು ಕಿತ್ಕೊಳ್ಳೋಕ್ಕಾಗಲ್ಲ ಯಾವುದೇ ಸರ್ಕಾರದಲ್ಲಿ. ಒಂದು ಸೌಹಾರ್ದವಾಗಿ ನಡೆಸುವಂಥ ವ್ಯವಸ್ಥೆ ಆಗಬೇಕು. ಸಿದ್ದರಾಮಯ್ಯನವರು ಕೂಡ ಗೌರವವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋದಿರ್ಬೋದು, ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಸೌಹಾರ್ದವಾದ ಸಂಬಂಧವನ್ನು ಇಟ್ಕೋಬೇಕು ಅನ್ನೋದು ನನ್ನ ಸಜೆಷನ್. ಅವರಿಲ್ಲ ನಾವು ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಇಲ್ಲಿ ಬೈಯೋದು, ಅಲ್ಲೋಗಿ ಹಣ ಕೇಳೋದು ಅಂದರೆ ಅದು ಅವ್ರಿಗೆ ಬಿಟ್ಟಂಥದ್ದು. ಡಿಸೆಂಬರ್ 2ರಂದು ತುಮಕೂರಿನಲ್ಲಿ ನಡೆಯುವ ವಿವಿಧ ಕಾಮಗಾರಿ ಶಂಕುಸ್ಥಾಪನಾ ಕಾರ್ಯಕ್ರಮ ಯಶಸ್ವಿಯಾಗಲು ಕೊರಟಗೆರೆ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ವಾಲಂಟರಿಯಾಗಿ ಭಾಗವಹಿಸುತ್ತೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್ ಕೊರಟಗೆರೆಯಲ್ಲಿ ತಿಳಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ರಾಜೀವ್ ಭವನದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಡಿಸೆಂಬರ್ 2ರಂದು ತುಮಕೂರಿನಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಸಿಎಂ ಸಿದ್ದರಾಮಯ್ಯ ಅವರು ತುಮಕೂರಿಗೆ ಆಗಮಿಸಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತಾರೆ. ನಂತರ ತುಮಕೂರು ಜಿಲ್ಲೆಯ ಅಭಿವೃದ್ಧಿಯ ಪರ್ವಕ್ಕೆ ಚಾಲನೆ ನೀಡಲಿದ್ದು 1259 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಾರೆ. ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಸಾವಿರ ಅನುಭವಿಗಳಿಗೆ ಸರ್ಕಾರದ ಸೌಲಭ್ಯ ವಿತರಣೆ ಮಾಡಲಿದ್ದು, ಈ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಕೊರಟಗೆರೆಯ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಡಿಸೆಂಬರ್ 2ನೇ ತಾರೀಕು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ತುಮಕೂರಿಗೆ ಆಗಮಿಸುತ್ತಾ ಇದ್ದಾರೆ. 11 ಗಂಟೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಸುಮಾರು 40,000 ಜನಗಳಿಗೆ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆಯೇ 1293 ಕೋಟಿ ರೂಗಳ ಕಟ್ಟಡ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದಾರೆ. ಇದೆಲ್ಲ ಕಾರ್ಯಕ್ರಮಗಳ ರೂವಾರಿಗಳಾದಂಥ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಸಹಕಾರ ಸಚಿವರಾದಂಥ ಕೆಎನ್ ರಾಜಣ್ಣ ಅವರು ಈ ಕಾರ್ಯಕ್ರಮವನ್ನು ಮುಂಚೂಣಿಯಲ್ಲಿರ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಮ್ಮೆಲ್ಲರ ಜವಾಬ್ದಾರಿ. ಈ ಏನು ಸವಲತ್ತುಗಳನ್ನು ಪಡೆಯುವಂತಹ ಪಂಚಾಯತಿ ಮಟ್ಟದಲ್ಲಿ ಬಸ್ಸಿನ ಸೌಕರ್ಯವನ್ನು ಒದಗಿಸಿರ್ತಾರೆ. ಈ ಸವಲತ್ತು ತರುವಂತನ್ನ ನಮ್ಮ ಮುಖಂಡರುಗಳ ಜೊತೆ ಕರ್ಕೊಂಡು ಈ ಕಾರ್ಯಕ್ರಮಕ್ಕೆ ತರಬೇಕು ಅಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ಎಲ್ಲರೂ ಸಹ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದೇಶ ಮಾಡಿದ್ದಾರೆ. ನಮ್ಮ ತಾಲೂಕಿನಿಂದ ಹೆಚ್ಚು ಜನಸಂಖ್ಯೆ 10,000 ಜನ ಅಲ್ಲಿ ಸೇರಿಸಬೇಕು ಅಂತ ಹೇಳ್ತಾರೆ. ದಯವಿಟ್ಟು ತಮ್ಮ ಮಾಧ್ಯಮದವರು ಇದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಡಿಸೆಂಬರ್ 2ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲೆಲ್ಲರೂ ನಾನು ವಿನಂತಿ ಮಾಡಿಕೊಡ್ತಾ ಕಾರ್ಯಕ್ರಮ ಮಾಡಿದ್ದಾರೆ. ನಾಳೆ ಸೋಮವಾರ 2ನೇ ತಾರೀಕು ಸುಮಾರು 938.03 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಶಂಕುಸ್ಥಾಪನೆ ಇದೆ. ಮತ್ತೆ 94.22 ಕೋಟಿ ಕಾಮಗಾರಿಯನ್ನು ಶಂಕುಸ್ಥಾಪನೆ ನೂತನ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಗೆ 1.5 ಲಕ್ಷ ಫಲಾನುಭವಿಗಳಿಗೆ ಚೆಕ್ ಮತ್ತೆ ಎಕ್ವಿಪ್ಮೆಂಟ್ಸ್ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ನಮ್ಮ ರಾಜ್ಯದ ಬಡವರ ಮುಖ್ಯಮಂತ್ರಿ ಅಂತ ಹೆಸರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಧಿಕಾರ ಅಂತ ಹೆಸರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಅಭಿವೃದ್ಧಿ ಕಾರ್ಯಕ್ರಮದ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ಫಲಾನುಭವಿಗೆ ಸೌಲಭ್ಯ ಕಾರ್ಯಕ್ರಮ ನಡೀತಾ ಇದೆ. ಇದು ನೀವೆಲ್ಲರ ತಿಳ್ಕೊಂಡಿದ್ದಾಗೆ ಈ ಕಾಂಗ್ರೆಸ್ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಕರೆಸಿ 2ನೇ ಕಾರ್ಯಕ್ರಮ ಇದೆ. ಯಾವ ಜಿಲ್ಲೆಯಲ್ಲೂ 2 ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ. ಒಂದು ಉದಾಹರಣೆ, ಉತ್ತಮ ಉದಾಹರಣೆ ಅಂತಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಉದ್ಘಾಟನೆ ಮಾಡಿ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ 2ನೇ ತಾರೀಕು ಮಾಡಿದ್ದಾರೆ. ಇದು ಒಂದು ಇತಿಹಾಸ. ತುಮಕೂರು ಜಿಲ್ಲೆಯಲ್ಲಿ ಪರಮೇಶ್ವರ್ ಸಾಹೇಬರು ಈ ಚಂದ್ರಸೌರಿ ಇದರ ತನಕ ಅವರ ಹೆಸರನ್ನ ಶಾಶ್ವತವಾಗಿ ಇರ್ತಕ್ಕಂಥ ಕೆಲಸ, ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು, ಎಲ್ಲ ಯುವಕರು, ಕ್ರೀಡಾಸಕ್ತರು ಬಹಳ ಖುಷಿಯಾಗಿ ಈ ಒಂದು ಕಾರ್ಯಕ್ರಮನ ಎದುರು ನೋಡ್ತಾ ಇದ್ದಾರೆ. ಹಂಗಾಗಿ ಕೊರಟಗೆರೆ ತಾಲೂಕಿಗೆ ನಮ್ಮ ಶಾಸಕರು ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿಗೆ ಏನು ಸವಲತ್ತುಗಳ ವಿತರಣೆ ಮಾಡೋಕ್ಕೆ ಫಲಾನುಭವಿಗಳು ಹೋಗ್ತಾರೆ,
ಅದ್ರ ಜೊತೆಗೆ ನಾವು ಮುಖಂಡರು ಕೂಡ ನಮ್ಮ ಮನೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹೇಬರ ನೇತೃತ್ವದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಅತಿ ಹೆಚ್ಚಿನದಾಗಿ ವಾಲಂಟಿಯರ್ ಆಗಿ ನಾವು ಭಾಗವಹಿಸಿ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ಕಾರ್ಯಕ್ರಮ ಅಂತಂದ್ರೆ ಎಲ್ಲರಿಗೂ ಅವರು ಸಿದ್ದರಾಮಯ್ಯ ಸೈಟು ಅದು ಇದು ಅಂತಿದ್ರು, ಜಗ್ಗಲ್ಲ ಕುಕ್ಕಲ್ಲ ಪಕ್ಕಲ್ಲ ಯಾವತ್ತಿದ್ರು ಸಿದ್ದರಾಮಯ್ಯವರು ಏನು ಮಾಡೋಕ್ಕಾಗಲ್ಲ. ಆದರೆ ಸರ್ಕಾರ ಮಾತ್ರ 5 ವರ್ಷ ಇದ್ದೇ ಇರ್ತದೆ. ಇವತ್ತು ಅನೇಕ ಶಂಕುಸ್ಥಾಪನೆ ಇವುಗಳೆಲ್ಲ ಕೂಡ ಬರ್ತಾ ಇದ್ದಾರೆ. ದಯಮಾಡಿ ಪತ್ರಿಕಾ ಮಾಧ್ಯಮದವರಿಗೆ ಬಹಳ ಚೆನ್ನಾಗಿ ಬರೀಬೇಕಿಲ್ಲ ಅಂತ ಹೇಳಿ ಏನು ತುಮಕೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನ ಸುಮ್ಮನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಎಲ್ಲೋ ಒಂದು ಕಡೆ ಪೂಜೆ ಮಾಡಿಸಿ ಕಳಿಸೋದು ನಮ್ಮ ಮುಖ್ಯಮಂತ್ರಿಗೆ ಅಷ್ಟು ಇದಾಗಲ್ಲ ಅಂತೇಳಿ ಎಲ್ಲ ಸವಲತ್ತುಗಳನ್ನ ಮತ್ತೆ ಎಲ್ಲ ಕ್ಷೇತ್ರದ ಕಾರ್ಯಕ್ರಮಗಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಒಂದು ಕಡೆ ಸೇರಿಸಿ ಸುಮಾರು 1259 ಕೋಟಿಗಿಂತ ಜಾಸ್ತಿ ಕಾರ್ಯಗಳನ್ನ ಎಲ್ಲ ಒಂದು ಕಡೆನೆ ಸವಲತ್ತುಗಳನ್ನ ವಿತರಿಸೋದು ಮತ್ತೆ ಕಾರ್ಯಕ್ರಮಗಳು ಏನು ಬುದ್ಧಿ ಪೂಜೆ ಇರ್ಬೋದು, ಇನಾಗ್ರೇಷನ್ ಇರ್ಬೋದು, ಎಲ್ಲವನ್ನು ಮಾನ್ಯ ಮುಖ್ಯಮಂತ್ರಿ ಅವ್ರ ಕೈ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ಗೃಹ ಸಚಿವರು ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಹದಾಸೆ. ಯಾಕೆ ಅಂದ್ರೆ ಏನಿವತ್ತು ವಿರೋಧ ಪಕ್ಷದವರು ಯಾವುದೇ ರೀತಿಯ ಕಾರ್ಯಕ್ರಮಗಳಾಗ್ತಾ ಇಲ್ಲ, ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮ ವಿರೋಧ ಪಕ್ಷದ ಶಾಸಕರುಗಳು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನ್ ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇಲ್ಲ ಇದೆಲ್ಲ ಬಿಟ್ಟು ಅದನ್ನ ಕಾಂಗ್ರೆಸ್ನವರಿಗೆ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಿಜೆಪಿ ನವರು ಕೊಡ್ತಾವ್ರೆ, JDS ನವರು ಕೊಡ್ತಾವ್ರೆ, ಎಲ್ಲರೂ ಕಾಂಗ್ರೆಸ್ ನವರು ತಗೊಂತಾರೆ. ಅದು ಒಂಥರ ಸವಲತ್ತೇನೆ. ಯಾವತ್ತು ನಿರಂತರವಾಗಿರ್ತಕ್ಕಂಥ ಸವಲತ್ತು ಯಾವ್ದಾದ್ರು ಇದೆ ಗ್ಯಾರಂಟಿ ಸವಲತ್ತುಗಳೇನೆ. ಆ ಸವಲತ್ತುಗಳನ್ನ ಬಿಟ್ಬಿಡ್ತಾರೆ. ಏನೋ ಲೆಕ್ಕಕ್ಕೆ ಬರೋದು ನಮ್ಗೆ 10 ಕೊಟ್ಟಿಲ್ಲ 5 ಕೊಟ್ಟಿಲ್ಲ ಮಾಡಕ್ ಕೆಲಸಕ್ಕೆ ಅರ್ಥ ಮಾಡೋದಕ್ಕೆ ಏನೋ ಒಂದು ಹೇಳಿಕೆ ಕೊಡ್ಬೇಕು ಕೊಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಏನ್ ಕೊರಟಗೆರೆ ಕ್ಷೇತ್ರಕ್ಕೆ ನಮ್ಮ ಮಾನ್ಯ ಗೃಹ ಸಚಿವರು ಅತಿ ಹೆಚ್ಚು ಅನುದಾನವನ್ನು ತಂದು, ಉದಾಹರಣೆಗೆ ಈಗ ತಾನೇ ನಮ್ಮ ಬದಲಾವಣೆ ಹೇಳಿದಾಗೆ ಒಳವನಹಳ್ಳಿ ಮತ್ತೆ ಕೋಲಾರ ನದ್ರ ಮತ್ತೆ ಇದು ನೆಲಾಳ ಮತ್ತೆ ತೋರಿಕೆರೆ ರಸ್ತೆಗೆ 20 ಕೋಟಿ ರೂಪಾಯಿ ಅಲ್ಲೇನೆ ಪೂಜೆ ಮಾಡ್ತಾರೆ. ಇಲ್ಲಿ KB ಬಿಲ್ಡಿಂಗ್ ಆಗ್ತಾ ಇದೆ, ಸುಮಾರು 1.5-2 ಕೋಟಿ ಅದೇ ರೋಡು, 10 ಕೋಟಿ 80 ಲಕ್ಷ ರೂಪಾಯಿ ವಿವಿಧ ಕಾಮಗಾರಿಗಳಿಗೆ ಆಲ್ರೆಡಿ ಅದನ್ನು ಕೂಡ ಪ್ರೋಸೆಸಿಂಗ್ ಇದೆ. PMJSY ಪ್ರೋಸೆಸಿಂಗ್ ಇದೆ ಅದು. ಮತ್ತೆ KRDL ನಲ್ಲಿ ಸುಮಾರು 5-6 ಕೋಟಿ ರೂಪಾಯಿಗಿಂತ ಜಾಸ್ತಿ ಕೆಲಸಗಳು, ದೊಡ್ಡ ದೊಡ್ಡ ಕೆಲಸಗಳು ಎಲ್ಲವೂ ಕೂಡ ಅಲ್ಲೇ ಇನಾಗ್ರೇಷನ್ ಆಗುತ್ತೆ. ಎಲ್ಲ ಹೋಗ್ಬೇಕು, ಅಲ್ಲಿ ಯಶಸ್ವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ನಮ್ಮ ಸಾಹೇಬರಿಗೆ ಒಳ್ಳೆ ಹೆಸರು ಬರಬೇಕು. ಹಾಗಾಗಿ ನಮ್ಮ ಕೊರಟಗೆರೆ ಕ್ಷೇತ್ರದಿಂದ ಎಲ್ಲರೂ ಹೆಚ್ಚಿನದಾಗಿ ಜನರು ಒಳಿಸ್ಬೇಕು ಅಂತ ಆಯಾಯ ಪಂಚಾಯತ್ಗಳಿಗೆ ಒಳಗಿಸ್ಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಹೋಗೋಣ, ನಾವು ಮಹಿಳೆಗಳಿಂದ ನಾವು ಹೆಣ್ಮಕ್ಳಿಗೆಲ್ಲ ಹೇಳ್ತೀವಿ ಹಾಗಂತ ಹೇಳಿ ಶಿರಾದಿಂದ ತುಮಕೂರು ಮಾರ್ಗದಲ್ಲಿ ನಿಗದಿತ ನಿಲುಗಡೆ ಇದ್ದರೂ ನಿಲ್ಲಿಸದ ಕೆಎಸ್ಆರ್ಟಿಸಿ ಬಸ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿರುವ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಶಿರಾದಿಂದ ತುಮಕೂರು ಮಾರ್ಗದಲ್ಲಿ ನಿಗದಿತ ನಿಲುಗಡೆ ಇದ್ದರೂ ನಿಲ್ಲಿಸದೆ ಅಸಡ್ಡೆ ತೋರುವ ಬಸ್ ಸಿಬ್ಬಂದಿಗಳು ತುಮಕೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳುವ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕೆಎಸ್ಆರ್ಟಿಸಿ ಬಸ್ಸುಗಳು ಬಾರದೆ ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು. ದಿನ ಬೆಳಗಾದರೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಿರಾಯಿಂದ ತುಮಕೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳುತ್ತಿದ್ದು ಸರಿಯಾದ ಸಮಯಕ್ಕೆ ಕೆಎಸ್ಆರ್ಟಿಸಿ ಬಸ್ಸುಗಳು ಬಾರದೆ ಪರದಾಡುವ ಪರಿಸ್ಥಿತಿ ಬಂದೊದಗಿದೆ. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವಿದ್ದರೂ ನಿಲ್ದಾಣಕ್ಕೆ ಬಾರದೆ ಹೈವೇನಲ್ಲೇ ಬಸ್ಗಳನ್ನು ನಿಲ್ಲಿಸದೆ ಹೋಗುತ್ತಿರುವುದು ಇಲ್ಲಿನ ಸ್ಥಳೀಯ ಹಾಗೂ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಮಸ್ಯೆಯಿಂದ ಹೈರಾಣಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆದು ನಿಲ್ಲಿಸಿ ಬಸ್ ಸ್ಟ್ಯಾಂಡ್ ಒಳಗಡೆ ಬರುವಂತೆ ಹಾಗೂ ಸಮಯಕ್ಕೆ ಸರಿಯಾಗಿ ಬಸ್ಗಳನ್ನು ನಿಲ್ಲಿಸುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು.
ಈ ಪ್ರತಿಭಟನೆಯಿಂದ ಬಸ್ಗಳ ಸಂಚಾರಕ್ಕೆ ಅಡ್ಡಿಯಾದ ಕಾರಣ ಕಳ್ಳಂಬೆಳ್ಳ ಆರಕ್ಷಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳನ್ನ ಸಮಾಧಾನಪಡಿಸಿ ಬಸ್ಗಳು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಈ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಹೊಸತೇನೂ ಅಲ್ಲ. ಇದೇ ರೀತಿ ಅನೇಕ ಬಸ್ಗಳಿಂದ ಬಸ್ನ ಸಮಸ್ಯೆ ಇದ್ದರೂ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಎಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನ ಮಾತ್ರ ಇಲ್ಲ ಎನ್ನುತ್ತಾರೆ ವಿದ್ಯಾರ್ಥಿಗಳು. ಹೋಗ್ಬೇಕು ಅಂದ್ರೆ ಇಲ್ಲಿ ಬಸ್ಸೇ ನಿಲ್ಸಲ್ಲ. ಬಹಳ ತೊಂದರೆ ರೈತರಿಗೆ ಸ್ವಾಮಿ. ಏನನ್ನ ನಾವು ರೈತರು ಕೊಡೋದು ಅವ್ರೇನ ಪುಕ್ಸೇಟೆ ಬಿಟ್ಟು ಕಳಿಸ್ತಾರೆ ನಮಗೆ. ಅವ್ರು ಗಾಡಿ ಇಕ್ಕಿರೋದು ಯಾಕೆ? ತುಂಬಾ ತೊಂದರೆ ಆಗ್ಬಿಡೆ ಸರ್. ಬಸ್ ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ, ಏನಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಿ? ಟೈಮಿಂಗ್ ಸರಿಯಾಗಿ ಬಸ್ ಬರಲ್ಲ. ಬಂದ್ರೆ 5 ನಿಮಿಷಕ್ಕೆ 4 ಗಾಡಿ ಬರ್ತಾವೆ ಒಂದೇ ಸತಿ. ಅರ್ಧ ಗಂಟೆ 1 ಗಂಟೆ ಗ್ಯಾಪ್ ಕೊಟ್ಟು ಬರ್ತಾರೆ. ಹಂಗಾಗಿ ಸ್ಟೂಡೆಂಟ್ಗಳು ಎಕ್ಸಾಮ್ ಹೋಗಲ್ಲ, ಮಾಡೋಕ್ಕಾಗಲ್ಲ. ಒಂದು ಸಮಸ್ಯೆ ಆಗ್ಬಿಟ್ಟೈತೆ. ಇಲ್ಲಿ ಕಳಿಮಳಕ್ ಮಾತ್ರ ಯಾವ ಖಾಲಿ ಗಾಡಿ ಬಿಡಲ್ಲ. ದೊಡ್ಡಲ್ವರ್ಕ್ 4 ಗಾಡಿ ಬಿಟ್ಟಿದ್ದಾರೆ. ಬೋರ್ಡ್ಗಳು ಮಾತ್ರ ಎಕ್ಸ್ಪ್ರೆಸ್ ಹಾಕಿ ಬರ್ತಾರಂತೆ ಮಾಹಿತಿ ಹೇಳಿರು. ಬರ್ತಾರೆ, ನಿಲ್ಸೋದೇ ಇಲ್ಲ, ಅದೇ ಹೋಗ್ಬಿಡ್ತಾರೆ. ಹಂಗಾಗ್ಬಿಟ್ಟು ಇಲ್ಲಿ ಭಾರಿ ಸಮಸ್ಯೆ ಆಗ್ತಾ ಐತೆ. ಬಸ್ಸಿಂದು ಬಹಳ ತೊಂದರೆ. ಸ್ಕೂಲ್ ಹುಡುಗರಿಗೆ 9 ಗಂಟೆಗೆ ಹಿಂದೆ ಮುಂದೆ ಕರೆಕ್ಟಾಗಿ ಬಂದ್ರೆ ಅವರು ಟ್ಯೂಷನ್ಗೆ ಹೋಗೋದು ಬೇಡ. ಎಕ್ಸಾಮ್ಗಳು ನಡೀತಾ ಇದಾವೆ, ನಡೀತವೆ. ಹಿಂಗಾದ್ರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಬಸ್ ಸ್ಟ್ಯಾಂಡ್ ಮಾಡಿ ಕಳ್ಳಂಬೆಳ್ಳ ಹೋಬ್ಳಾಗ ಯಾಕೆ ಬಸ್ ನಿಲ್ಸಲ್ಲ? ಯಾಕಿಂತ ಅನಾಹುತ ಮಾಡ್ತಾರೆ? ಮುಖ್ಯಮಂತ್ರಿ ಅವ್ರಿಗೆ ಗೊತ್ತಾಗದೇ ಇಲ್ವೇ? MLA ಗೊತ್ತಿಲ್ವೇ? ಬೆಳಿಗ್ಗೆ 7 ಗಂಟೆಯಿಂದ 6:30 ಬಸ್ಗಳು ಬಿಟ್ಟರೆ ಮಕ್ಕಳಿಗೆ ಬೆಳಿಗ್ಗೆ ತುಮಕೂರು ಕಡೆಗೆ ಮತ್ತು ಗಿಡ ಕಡೆಗೆ ಹೋಗೋಕ್ಕೂ ಅನುಕೂಲ ಆಗುತ್ತೆ. ಇವ್ರು ಯಾರು 9 ಗಂಟೆಗೋ 9:15ಗೋ ಬರ್ತಾರೆ ಬಸ್ಗಳು. ಶಾಲಾ ಮಕ್ಕಳಿಗೆ ಎಕ್ಸಾಮ್ಗಳು ಇರ್ತಾರೆ. ಮೇಲೆ ಒಂದೇ ಸಮಯಕ್ಕೆ ಬರ್ತವೆ. ಒಂದೇ ಸಮಯಕ್ಕೆ ಬರ್ತವೆ. ಆವಾಗ ಗ್ಯಾಪ್ ಬಿಟ್ಟು ಬರಲ್ಲ. 10 ನಿಮಿಷ 1/4 ಗಂಟೆ ಗ್ಯಾಪ್ ಬಿಟ್ಟು ಬರಬೇಕು. ಕಾಲೇಜ್ಗಳಿಗೆ ಲೆಕ್ಚರರ್ಗಳು ಬಿಟ್ಕೊಂಬಲ್ಲ. ಟೈಮಿಂಗ್ ಓವರ್ ಆದ್ಮೇಲೆ ಎಲ್ಲರೂ ಬಸ್ ಸ್ಟ್ಯಾಂಡಿಂದ ಒಂದೇ ಸತಿ. ಈಗ ನಿಮ್ಗೆ ಏನಾರ ನ್ಯಾಯ ಕೊಡ್ತೀನಿ ಅಂದ್ರೆ ಡಿಪೋದವ್ರು ಏನು ಹೇಳಿರು? ಇಲ್ಲ, SI ಸಾಹೇಬ್ರು ಹೇಳಿದ್ರು, ಅವ್ರ ಕರೆದು ಮಾತಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳವ್ರೆ. ತಾಲೂಕಿನ ಬಸ್ ಕೊಡೋದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಿಟ್ಟಿದ್ದಾರೆ, ಬಿಟ್ಟು ಕಳಿಸಿದ್ದಾರೆ ಈಗ ಸದ್ಯಕ್ಕೆ. ಅದಕ್ಕೆ ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಇದನ್ನ ಹೆಚ್ಚಿನ ಗಮನ ಹರಿಸಿ ಶಾಲಾ ಮಕ್ಕಳಿಗೆ ಅನುಕೂಲ ಆಗಂತೆ ಮಾಡಬೇಕು. ಬಸ್ಗಳನ್ನ ಬಿಡುವಂತೆ ಮಾಡಬೇಕು. ಅಂದರೆ ಏನಪ್ಪ ಅಂದರೆ 8 ಗಂಟೆ ರಿಟರ್ನ್ ಗಾಡಿ ಆಗ್ತದೆ ಅಂತ ಹೇಳಿದ್ರು ಕಳ್ಳಂಬೆಳಗೆ. ಪ್ರತಿ ಸಲ ಹೇಳಿದ್ರು ಹಿಂಗೆ ಹೇಳ್ತಾರೆ, 8 ಗಂಟೆ ಅರ್ಜೆಂಟ್ ಮಾಡ್ತೀನಿ ಅಂತ. ಟಿ ಸಿ ಫೋನ್ ಮಾಡಿದ್ರೆ ಟಿ ಸಿ ರೆಸ್ಪಾನ್ಸ್ ಮಾಡಲ್ಲ. ಮತ್ತು ಹಿಂದಿರೋ ಟಿ ಸಿಗೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಟಿ ಸಿ ಒಳಗೆ ರೆಸ್ಪಾನ್ಸ್ ಏನು ಅನ್ನೋದು ಗೊತ್ತಿಲ್ಲ. ಅವ್ರು ಏನು ಕೇಳಿದ್ರೆ ನಾವು ಹಳ್ಳಿಗೆ ಅರ್ಜೆಂಟ್ ಮಾಡ್ತಾ ಇದ್ದೀವಿ, ಅವ್ರು ಹುಡ್ಕೊಂಡು ಕರ್ಕೊಂಬರೋದು ಬೇಡ ಅಂತ ಅವ್ರನ್ನ ಹೇಳ್ತಾರೆ. ಇಲ್ಲಿ ಕೇಳಿದ್ರೆ ನಮಗೆ ರಿಟರ್ನ್ ಗಾಡಿ ಅರ್ಜೆಂಟ್ ಮಾಡ್ತೀವಿ ಅಂತ ಈಗ 6 ತಿಂಗಳ ಮೇಲೆ ನೋಡಿ ಸರ್. ಅದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಸ್ಟೂಡೆಂಟಿಗೆ ರೆಸ್ಪಾನ್ಸ್ ಮಾಡ್ತಾರ? ಹೇಳಿ ಸರ್. ಅವ್ರು ಏನು ಹೊಸಲ್ಲಿ ಸರ್ ಕಳ್ಳಂಬೆಳ್ಳ ಬಸ್ ಸ್ಟ್ಯಾಂಡ್ ಅಲ್ಲಿ ಮರ್ಯಾದೆನೇ ಇಲ್ಲ ಸರ್. ಎಷ್ಟು ಹೇಳೋದು ನಾನು ಸರ್. ಇಲ್ಲಿ ಸಮಸ್ಯೆ ಏನು ಗೊತ್ತಾ ಸರ್? ಇಲ್ಲಿ ಬಸ್ಸು 1 ಅವರಿಂದ ಈಗ ಬಿಟ್ಟವ್ರೆ ಸರ್. 5 ನಿಮಿಷಕ್ಕೂ ಬೇರೆ ಸಮಸ್ಯೆ ನಿಮಗೆ ಬಸ್ಗಳು ನಿಲ್ಸೋಕೆ ಇದಿಲ್ಲ. ಬಸ್ಗಳನ್ನ ಕಳಿಸಿ, ನಿಮಗೆ ಬಸ್ಗಳು ನಿಲ್ಸಿ ಹೊಸ ನಾವು ಮಾಡ್ಕೊಡ್ತೀವಿ. ಆಯ್ತಾ? ತುರುವೇಕೆರೆಯಲ್ಲಿ ಗಾಂಜಾ ಸಾಗಿಸುತ್ತಿದ್ದ ಯುವಕನನ್ನು ಅಬಕಾರಿ ನಿರೀಕ್ಷಕರಾದ ದಿಲೀಪ್ ಕುಮಾರ್ ಮತ್ತು ಅವರ ತಂಡ ಕಸಬಾ ಹೋಬಳಿ ಕಾಳಪ್ಪನಪಾಳ್ಯ ಗೇಟ್ ಬಳಿ ಬಂಧಿಸಿದ್ದಾರೆ. ಬಂಧಿತನಿಂದ 255 ಗ್ರಾಂ ಹಸಿ ಗಾಂಜಾ ಹಾಗೂ ಒಂದು ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ತುರುವೇಕೆರೆಯಲ್ಲಿ ನರೇಶ್ HM ಎಂಬ ವ್ಯಕ್ತಿ ಗಾಂಜಾ ಸಾಗಿಸುತ್ತಿದ್ದ ಖಚಿತ ಮಾಹಿತಿಯೊಂದಿಗೆ
ತುರುವೇಕೆರೆ ಅಬಕಾರಿ ನಿರೀಕ್ಷಕರು ಆದ ದಿಲೀಪ್ ಕುಮಾರ್ ಎಂವಿ ಮತ್ತು ಅವರ ತಂಡ ತುರುವೇಕೆರೆ ತಾಲೂಕಿನ ಕಸಬಾ ಹೋಬಳಿ ಕಾಳಪ್ಪನಪಾಳ್ಯ ಗೇಟ್ ಬಳಿ ನಿನ್ನೆ ತಡರಾತ್ರಿ ದಾಳಿ ನಡೆಸಿ ಯುವಕನನ್ನು ಬಂಧಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿಯ ಗೋಡೆಕೆರೆ ಗ್ರಾಮದ ನರೇಶ್ ಈತ ತುರುವೇಕೆರೆ ತಾಲೂಕಿನ ಬಾಣಸಂದ್ರದಿಂದ ತುರುವೇಕೆರೆಗೆ ಸಾಗಿಸುತ್ತಿದ್ದ 255 ಗ್ರಾಂ ಹಸಿ ಗಾಂಜಾವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಸುತ್ತಿ ಸಾಗಾಟ ಮಾಡುತ್ತಿದ್ದ ವೇಳೆ ಕಾಳಪ್ಪನಪಾಳ್ಯ ಗೇಟ್ ಬಳಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ತಾಲೂಕಿನ ಅಬಕಾರಿ ನಿರೀಕ್ಷಕರಾದ ದಿಲೀಪ್ ಕುಮಾರ್ ಎಂವಿ ಅವರ ನೇತೃತ್ವದ ತಂಡವಾದ ಕೇಶವ್ ಅಗಡಿ, ರವಿಕುಮಾರ್ ಟಿಸಿ, ನರಸಿಂಹಮೂರ್ತಿ, ಪೃಥ್ವಿರಾಜ್ ಹಾಗೂ ವಾಹನ ಚಾಲಕರಾದ ರಮೇಶ್ ಸೋಮಪ್ಪ, ಅಬಕಾರಿ ಇಲಾಖೆ ತಂಡ ಗಾಂಜಾ ಸಾಗಾಟ ಮಾಡುತ್ತಿದ್ದ ನರೇಶ್ ಈತನನ್ನ ಬಂಧಿಸಿ ಗಾಂಜಾ ಸಾಗಾಟ ಮಾಡಲು ಬಳಸುತ್ತಿದ್ದ 4 ಚಕ್ರದ ಕೆಂಪು ಬಣ್ಣದ ವಾಹನವನ್ನು ವಶಕ್ಕೆ ಪಡೆದುಕೊಂಡು ಆರೋಪಿಯನ್ನ ಜೈಲಿಗೆ ಕಳಿಸಿದ್ದಾರೆ. ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಕಾರ್ಯಕರ್ತರ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರುದ್ರೇಶ್ ಅವರು ತುರುವೇಕೆರೆ ತಾಲೂಕು ಅಧ್ಯಕ್ಷರಾದ ದೊರೆಸ್ವಾಮಿ, ಸದಸ್ಯರಾದ ಹೊನ್ನೇಗೌಡ ಇವರು ಅಬಕಾರಿ ಕಚೇರಿಗೆ ತೆರಳಿ ಅಬಕಾರಿ ನಿರೀಕ್ಷಕರಾದ ದಿಲೀಪ್ ಕುಮಾರ್ ಎಂಬಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ಅಭಿನಂದಿಸಿದರು. ಒಟ್ಟಾರೆ ತಾಲೂಕಿನಲ್ಲಿ ಗಾಂಜಾ ಮಾರಾಟಗಾರರ ಜಾಲವನ್ನು ಭೇದಿಸಲು ಪಣ ತೊಟ್ಟು ನಿಂತಿರುವ ತಾಲೂಕು ಅಬಕಾರಿ ನಿರೀಕ್ಷಕರಾದ ದಿಲೀಪ್ ಕುಮಾರ್ ಎಂವಿ ಅವರಿಗೆ ಅಭಿನಂದನೆಯ ಹೊಳೆ ಹರಿದು ಬರುತ್ತಿದೆ. ಇದರ ಜೊತೆಗೆ ತಾಲೂಕಿನಲ್ಲಿ ಅಬಕಾರಿ ಇಲಾಖೆಯಲ್ಲಿ ನಿರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ದಿಲೀಪ್ ಕುಮಾರ್ ಅವರ ತಂಡಕ್ಕೆ ಉಪನಿರೀಕ್ಷಕರ ಅಗತ್ಯವೂ ಹೆಚ್ಚಾಗಿದ್ದು, ತಾಲೂಕಿನಲ್ಲಿ ಗಾಂಜಾ ವ್ಯಸನಿಗಳು ಮತ್ತು ಮಾರಾಟಗಾರರ ಜಾಲವನ್ನು ಪತ್ತೆ ಹಚ್ಚಿ ಬುಡ ಸಮೇತ ನಿರ್ಮೂಲನೆ ಮಾಡಲು ಅವಶ್ಯಕವಾಗಿ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಯ ಮೇಲಧಿಕಾರಿಗಳು ತುರುವೇಕೆರೆ ತಾಲೂಕಿಗೆ ಅತಿ ಬೇಗನೆ ಅಬಕಾರಿ ಉಪನಿರೀಕ್ಷಕರ ನೇಮಕ ಮಾಡಲಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.